ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ಇವತ್ತಂತೂ ಒಳ್ಳೆ ಡಿಸಿಪ್ಲಿನ್ ಸ್ಟೂಡೆಂಟ್ ತರ ಯೂನಿಫಾರ್ಮ್ ಹಾಕೊಂಡು ಐಡಿ ಕಾರ್ಡ್ ಹಾಕೊಂಡು ಶೂಸ್ ಹಾಕೊಂಡು ಕಾಲೇಜ್ಗೆ ಹೋಗ್ತಾ ಇದೀನಿ. ಯಾಕಂದ್ರೆ ಕಾಲೇಜಲ್ಲಿ ಎಲ್ಲರೂ ನನ್ನನ್ನ ಗುಡ್ ಗರ್ಲ್ ಅಂತ ಅನ್ಕೋಬೇಕಲ್ವಾ ಅದಕ್ಕೆ. ಇವತ್ತು ನಾವೆಲ್ಲರೂ ಬೇಗನೆ ಹೊರಟೋಗಿದ್ವಿ ಕ್ರಸ್ಗೆ. ಆದ್ರೆ ನಮ್ ಸಹನಾ ಮಾತ್ರ ಲೇಟ್ ಆಗಿ ಬಂದ್ಲು. ಕೇಳಿದ್ದಕ್ಕೆ ನನ್ ಮೇಲೆ ಆವಾಜ್ ಹಾಕ್ತಾಳೆ ಅವಳು ಗಾಡಿಲಿ ಸಿಕ್ಕಿಲ್ಲ ಅಂತ. ಅದಕ್ಕೆ ನಾನು ಸುಮ್ನೆ ಆಗ್ಬಿಟ್ಟೆ, ಇವಳ ಹತ್ರ ಮಾತಾಡಿ ಗೆಲ್ಲಕ್ಕಾಗಲ್ಲ ಅಂತ. ಒಂದೊಂದ್ಸರಿ ಅಂತೂ ನಮ್ಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ, ಯಾಕಂದ್ರೆ ಒಂದೇ ಸರಿ ಎರಡ್ ಬಸ್ ಬಂದ್ಬಿಡುತ್ತೆ ಚಿಂತಾಮಣಿಗೆ. ಯಾವ್ದೋ ಒಂದ್ ಬಸ್ ಹತ್ಕೊಂಡು ಕಾಲೇಜ್ ಕಡೆ ಹೋದ್ವಿ. 9 ಗಂಟೆ ಇರೋ ಕ್ಲಾಸ್ಗೆ 9:45 ಹೋಗ್ತಾ ಇದೀವಿ. ಟಿಫನ್ ಕೂಡ ತಿಂದಿಲ್ಲ. ಒಂದೆರಡು ಕ್ಲಾಸ್ ಮುಗಿದ್ಮೇಲೆ ಒಂದ್ 10 ನಿಮಿಷ ಬ್ರೇಕ್ ತಗೊಂಡ್ ತಿನ್ನೋಣ ಅನ್ಕೊಂಡು ಕ್ಲಾಸ್ಗೆ ಹೋಗಿ 2 ಕ್ಲಾಸ್ ಮುಗಿಸ್ಕೊಂಡ್ವಿ. ಕ್ಲಾಸ್ ಮುಗಿದ್ಮೇಲೆ ನಮ್ ಸಹನ ತಂದಿರೋ ಬಾಕ್ಸ್ ಎತ್ಕೊಂಡು ಟಿಫನ್ ತಿನ್ನೋಣ ಅಂತ ತಿಂತಾ ಇದ್ವಿ. ನಾವು ಒಂದ್ ಬಾಕ್ಸ್ ಅಲ್ಲಿ 3 ಜನ ಟಿಫನ್ ತಿಂತಾ ಇದ್ವಿ. ಅದಕ್ಕೆ ನಮ್ ತಾನು ಅದನ್ನ ನೋಡ್ಬಿಟ್ಟು ನನ್ ಬಾಕ್ಸ್ ಕೊಡ್ತೀನಿ ತಿನ್ರಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ಲು. ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಲ್ವಾ. ಬರ್ತ್ಡೇ ಗರ್ಲ್ ಶಿಲ್ಪಾ, ಹಾಯ್ ಹ್ಯಾಪಿ ಬರ್ಡೇ ಶಿಲ್ಪಾ. ಥ್ಯಾಂಕ್ಸ್. ಇಷ್ಟೆಲ್ಲ ಬೇಕಾ? ಇವಳು ನೋಡಿ ಯೂನಿಫಾರ್ಮ್ ಹಾಕೊಂಡ್ಬರ್ದ್ರೆ ಕಲರ್ ಡ್ರೆಸ್ ಹಾಕೊ ಬಂದವಳು. ನಿನ್ ಬರ್ಡೇನೆ ಮತ್ತೆ ಯಾಕೆ? ಯೂನಿಫಾರ್ಮ್ ನಮ್ಮ ತವರು ಮನೆಯಲ್ಲಿ ಡಿಸಿಪ್ಲಿನ್ ಇಲ್ಲ. ನಮ್ಮ ತವರು ಮನೆಯಲ್ಲಿ ತಂದಿದ್ದೀನಿ ಯೂನಿಫಾರ್ಮ್. ಬರೀ ಇಂಥದೆಯಾ? ಇನ್ನು ಕ್ಲಾಸ್ ಮುಗಿದ್ಮೇಲೆ ಇವತ್ತು ಶಿಲ್ಪಾದ್ ಬರ್ಡೇ ಇತ್ತು ಅಂತ ವಿಶ್ ಮಾಡ್ಕೊಂಡು ಇವ್ರನ್ನೆಲ್ಲ ಮಾತಾಡ್ಸ್ದೆ. ನಮ್ ಮೇಘನ ಹೇಳಿದ ಮಾತಿಗೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾವು ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ವಿ. ನಮ್ ಯುವ ಬ್ಯಾಗ್ ತಗೋಬೇಕು ಅಂತಂದ್ಲು, ಅದಕ್ಕೆ ಬ್ಯಾಗ್ ನೋಡೋಣ ಅಂತ ಬಂದ್ವಿ. ನಾವಿಬ್ರು ಬ್ಯಾಗ್ ಸೆಲೆಕ್ಟ್ ಮಾಡ್ತಾ ಇದ್ರೆ ನಮ್ ಸಹನ ಇಲ್ಲಿ ಕೂಡ ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾಳೆ. ಬಂದೆ ಯಾವ್ದಾದ್ರು ಒಂದ್ ಬ್ಯಾಗ್ ಸೆಲೆಕ್ಟ್ ಮಾಡೋಣ ಅನ್ನೋದ್ ಬಿಟ್ಬಿಟ್ಟು ಫೈನಲಿ ನಾವಿಬ್ರೆ ಒಂದ್ ಬ್ಯಾಗ್ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೊರಟ್ವಿ. ಬಸ್ ಸ್ಟ್ಯಾಂಡ್ ಹೋಗೋ ದಾರಿಯಲ್ಲಿ ನಮ್ ಸೀನಿಯರ್ ಅಕ್ಕ ಸಿಕ್ಕಿದ್ರು. ನನ್ಗಂತೂ ಫುಲ್ ಖುಷಿ ಆಗೋಗ್ಬಿಟ್ಟಿತ್ತು. ಒಂದ್ 3-4 ತಿಂಗಳಾಗಿತ್ತು ಅವ್ರನ್ನ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದಲ್ವಾ, ಅದಕ್ಕೆ ಫುಲ್ ಖುಷಿ ಆಗೋಗ್ಬಿಡ್ತು. ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದೀವಿ ಅಂತ. ಅವ್ರನ್ನು ಮಾತಾಡ್ಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ, ಊರ್ ಕಡೆ ಬರೋಣ ಅಂತ. ನನ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.